ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ನಮ್ಮ ಕೇಂದ್ರ ಕಚೇರಿಯವರ ನಿರ್ದೇಶನದ ಮೇರೆಗೆ ಈ ಒಂದು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿವಿಧ ರೀತಿಯ ಸ್ಥಳಗಳಲ್ಲಿ ಕೂಡ ಜನರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಿಂದ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾಲೆಗೆ ಬಿಲ್ಡಿಂಗ್ ಬರ್ತಾರಲ್ಲ, ಈಗ ಸೇಫ್ಟಿ ಆಫೀಸ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಇದು ಕೇಂದ್ರ ಮೋಟಾರು ವಾಹನ ನಿಯಮದಲ್ಲಿ 137 ಪ್ರಕಾರ ಇದನ್ನ ಕಡ್ಡಾಯ ಮಾಡಿದ್ದಾರೆ. ಇದನ್ನ ವಿದ್ಯಾರ್ಥಿಗಳಿಂದ ಜಾಸ್ತಿ ನಾವು ಒಮ್ಮೆ ಗಮನ ಹರಿಸಿ ದಯವಿಟ್ಟು ಇದನ್ನ ಸುತ್ತೋಲೆ ಮೂಲಕ ಎಲ್ಲ ಪ್ರೈವೇಟ್ ಗೌರ್ಮೆಂಟ್ ಜೀಬ್ರಾ ಕ್ರಾಸಿಂಗ್ ಏನಕ್ಕೆ ಇರುತ್ತೆ ಅಂತ ಗೊತ್ತಿದೆಯಾ? ಜೀಬ್ರಾ ಕ್ರಾಸಿಂಗ್ ಎಲ್ಲಿ ಇರುತ್ತೆ ಅಂತ? ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮತ್ತೆ ನೀವು ರಸ್ತೆ ದಾಟುವ ಕೆಲವು ನಿರ್ದಿಷ್ಟ ಜಾಗಗಳನ್ನ ಜೀಬ್ರಾ ಕ್ರಾಸಿಂಗ್ ಮುಖಾಂತರ ಬಿಳಿ ಮತ್ತು ಕರಿಪಟ್ಟೆಗಳನ್ನ ಹಾಕಿರ್ತಾರೆ. ಅದರರ್ಥ ತಾವು ಅಲ್ಲಿಂದಲೇ ರೋಡ್ ಅನ್ನ ಕ್ರಾಸ್ ಮಾಡಬೇಕು ಅಥವಾ ಪಾರ್ ಮಾಡಬೇಕು ಅಂತ ಇರುತ್ತೆ. ಟೂ ವೀಲರ್ ಓಡಿಸ್ಬೇಕು, ಹೆಲ್ಮೆಟ್ ಕಂಪಲ್ಸರಿ ಹಾಕ್ಬೇಕಾಗ್ತದೆ. ಚಿಕ್ಕಮಕ್ಕಳು ಗಾಡಿಯಲ್ಲಿ ಹೋದಾಗ ಬೆಲ್ಟ್ ಹಿಂದ್ಗಡೆ ಬೆಲ್ಟ್ ಹಾಕೊಂಡು ಅದು ಬೆಲ್ಟ್ ಅಂತ ಮಾಡಿದ್ದೀವಿ, ಅದು ಹಾಕೊಂಡೆ ನೀವು ಗಾಡಿ ಮುಚ್ಚಬೇಕಾಗ್ತದೆ. ಪಿಲ್ಲರ್ ರೈಡರ್ಸ್ ಮತ್ತೆ ಇಬ್ಬರು ಹೆಲ್ಮೆಟ್ ಹಾಕಿ ಓಡಿಸ್ಬೇಕು ವೆಹಿಕಲ್, ಇಲ್ಲ ವೆಹಿಕಲ್ ಓಡಿಸ್ಕೊ ಹೋಗಬೇಡಿ. ತುಂಬಾ ರೋಡ್ ಸೇಫ್ಟಿ ತುಂಬಾ ಮುಖ್ಯವಾಗಿ ಮಾತಾಡ್ ಹೋಗಿದೆ ಆಕ್ಸಿಡೆಂಟ್ಸ್ ಅಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ನೀವು ಬಹಳ ಜಾಗೃತಿಯಿಂದ ಇರಬೇಕು. ಈ ರೋಡ್ ನಿಮ್ಮದು ನಿಮ್ಮ ಸೇಫ್ಟಿಯನ್ನು ನೀವು ನಡ್ಕೊಂಡೆ ರೋಡಲ್ಲಿ ಬರಬೇಕಾಗ್ತದೆ ಬೆಳಗ್ಗೆಯಿಂದ. ಇವರು ದೊಡ್ಡ ತರಬೇಕಾದ ಶಿಸ್ತು ಅಂದ್ರೆ ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೆ ಯಾವುದೇ ರೀತಿಯ ಅಪರಾಧಗಳಿಗೆ ಯಾವುದೇ ರೀತಿಯ ಅವಕಾಶಗಳು ಆಗುವುದಿಲ್ಲ. ಇಷ್ಟನ್ನ ನಾವು ಕಾನೂನನ್ನ ದೇಶದ ಕಾನೂನುಗಳನ್ನ ರಸ್ತೆ ನಿಯಮಗಳನ್ನ ಪಾಲಿಸಿ ನಾವು ಜೀವನವನ್ನ ನಾವು ರಕ್ಷಣೆ ಮಾಡೋಣ. ನಮ್ಮ 7 ಮಕ್ಕಳು 25 ಮಕ್ಕಳು ಡ್ರಾಯಿಂಗ್ ನಲ್ಲಿ ಭಾಗವಹಿಸಿದ್ರು. ಯಾಕೆಂದ್ರೆ ಮೊನ್ನೆ ಅಷ್ಟೇ ಸ್ಟೇಟ್ ಲೆವೆಲ್ ವರೆಗೂ ಡ್ರಾಯಿಂಗ್ ಇದರಲ್ಲಿ ಹೋಗಿದ್ದಾರೆ ಸರ್. ಫಸ್ಟ್ ಪ್ಲೇಸ್ ಅನ್ನ ತಗೊಂಡಿರೋದು ತಾಲೂಕು, ಜಿಲ್ಲೆ, ಸ್ಟೇಟ್ ವರೆಗೂ ಹೋಗಿದ್ದಾರೆ. ಅಲ್ಲಿ ತುಂಬಾ ವಿದ್ಯಾರ್ಥಿನಿಯರು ಈ ಒಂದು ಡ್ರಾಯಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಒಳ್ಳೆಯ ಒಂದು ಇದಕ್ಕೆ ಹೋಗಿದ್ದಾರೆ. ಅಂತಹ ಮಕ್ಕಳಿಗೆ ಇವತ್ತು ನಮ್ಮ RTO ಇಲಾಖೆಯಿಂದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಯಾರು ವಿಜೇತರಾಗಿದ್ದಾರೆ ಅವರೆಲ್ಲರಿಗೂ ನಾವು ಬಹುಮಾನವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಸುಮಾರು ಚಿಹ್ನೆಗಳು ರಸ್ತೆಯ ಮೂಲಕ ಸಿಗ್ನಲ್ಗಳಲ್ಲಿ ಹಾಕಿರ್ತಾರೆ, ನೋಡಿದಿರಾ? ಬಲಭಾಗಕ್ಕೆ ತಿರ್ಬೇಕಂದ್ರೆ ಬಲಗಡೆ, ಎಡಭಾಗಕ್ಕೆ ಎಡಗಡೆ, ಮತ್ತೆ ನಂಬರ್ಗಳು ಹಾಕಿರ್ತಾರೆ. ಸ್ಪೀಡ್ ಲಿಮಿಟ್, ನೋ ಪಾರ್ಕಿಂಗು. ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿರೋದು ಬಹಳ ವಿಷಯಗಳಿದೆ.